ಹಾಕ್ತಾ ಇದ್ದೀನಿ. ಆಲ್ರೆಡಿ ಒನ್ ಸೆಟ್ ಕ್ವಶನ್ ಪೇಪರನ್ನು ನಾನು ತುಂಬಾ ಹಾಕಿದ್ದೀನಿ. ಅವುಗಳ ಲಿಂಕನ್ನು ಮತ್ತು ನಿಮ್ಮ ಕನ್ನಡದಲ್ಲಿ ಬರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ವಿಡಿಯೋಗಳನ್ನು ಸಹಿತನೂ ಹಾಕಿದ್ದೀನಿ. ಅದರ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಅವುಗಳನ್ನು ಕೂಡ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ. ಎಲ್ಲ ವಿಷಯಗಳಲ್ಲಿನೂ ಕೂಡ ಈ ಥರ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಸ್ಗಳನ್ನ ಲೈನ್ ಅಪ್ ಮಾಡ್ತೀವಿ. ಅವುಗಳನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಕ್ವಶನ್ ಪೇಪರ್ ನೋಡುವ. 10ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ 1 ಉತ್ತರ ಸಹಿತ ಬಹು ಆಯ್ಕೆ ಪ್ರಶ್ನೆಗಳು. ಪ್ರಶ್ನೆ 1. ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅಂತಹ ವಾಕ್ಯವು ಡ್ಯಾಶ್ ಅಂತ ಕೇಳಿದರೆ ಅದು ಸಂಯೋಜಿತ ವಾಕ್ಯ ಆಗಿರ್ತದೆ. 2ನೇದು, ಸಂಪ್ರದಾನ ಕಾರಕಾರ್ಥವು ಈ ವಿಭಕ್ತಿಯಾಗಿದೆ. ಉತ್ತರ ಸಿ ಚತುರ್ಥಿ. ಪ್ರಶ್ನೆ 3. ಕ್ರಿಯಾಪದದ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅಯ್ಯವನ್ನ ಏನಂತ ಕರೀತಾರೆ? ಅದನ್ನು ಕ್ರಿಯಾರ್ಥ ಕಾವ್ಯಯ ಅಂತ ಕರೀತಾರೆ. ಮಹೇಶ ಪದ ಈ ಸಂಧಿಗೆ ಉದಾಹರಣೆ ಅಂತ ಕೇಳಿದರೆ ಆಯ್ಕೆ ಸಿ ಗುಣಸಂಧಿ. ಮುಕ್ಕಣ್ಣ ಪದ ಈ ಸಮಾಸಕ್ಕೆ ಉದಾಹರಣೆ ಕೇಳಿದರೆ ಬಹುವ್ರೀಹಿ ಸಮಾಸ ಅನ್ನೋದು ಸರಿ ಇದೆ. ಬಹು ಆಯ್ಕೆಗಳಲ್ಲಿ 6ನೇ ಪ್ರಶ್ನೆ. ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಈ ಚಿಹ್ನೆಯನ್ನು ಬಳಸ್ತೀವಿ. ಆಯ್ಕೆ ಸಿ ಆವರಣ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಇನ್ನು ಸಂಬಂಧೀಕರಣ ಮಾದರಿ ಪ್ರಶ್ನೆಗಳಲ್ಲಿ ಆ ಇ ಉ ದೀರ್ಘ ಸ್ವರಗಳಾದರೆ ಅ ಇ ಉ ರಿ ಅದು ರಿಸ್ವಸ್ವರ. ಇಷ್ಟು ಪರಿಮಾಣವಾಚಕವಾದರೆ 15 ಸಂಖ್ಯಾವಾಚಕ. ಕಬ್ಬ ಕಾವ್ಯ ಬೇಹಾರಿ ಇದು ವ್ಯಾಪಾರಿ. ತನುಜ ಮಗ ಸಖ ಗೆಳೆಯ. ಇನ್ನು ಪ್ರಶ್ನೆ ಪತ್ರಿಕೆ ಮುಂದಿನ ಭಾಗದಲ್ಲಿ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ ಕೇಳಿದ್ದಾರೆ. 11ನೇ ಪ್ರಶ್ನೆ ಇತ್ತು ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರೇನು ಅಂತ ಕೇಳಿದ್ದಾರೆ. ಉತ್ತರ ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರು ಟ್ರಾಫಲ್ಗಾರ್ ಸ್ಕ್ವೇರ್. 12ನೇ ಪ್ರಶ್ನೆ. ಗಡಿ ಪ್ರದೇಶಗಳಲ್ಲಿ ಬ್ಲಾಕ್ಔಟ್ ನಿಯಮವನ್ನು ಏತಕ್ಕಾಗಿ ಪರಿಪಾಲಿಸಲಾಗುತ್ತದೆ? ಉತ್ತರ ಗಡಿ ಪ್ರದೇಶಗಳಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಬ್ಲಾಕ್ಔಟ್ ನಿಯಮವನ್ನು ಪಾಲಿಸಲಾಗುತ್ತೆ. 13ನೇ ಪ್ರಶ್ನೆ. ಸುಕುಮಾರಸ್ವಾಮಿಗೆ ಯಾವ ಪಟ್ಟವನ್ನು ಕಟ್ಟಲಾಯಿತು? ಉತ್ತರ ಸುಕುಮಾರಸ್ವಾಮಿಗೆ ಸೆಟ್ಟಿಯ ಪಟ್ಟವನ್ನು ಕಟ್ಟಲಾಯಿತು. 14ನೇ ಪ್ರಶ್ನೆ. ಧರ್ಮಾಧಿಕರಣರು ವಟವೃಕ್ಷದ ಸಮೀಪ ಏಕೆ ಬಂದರು? ದುಷ್ಟಬುದ್ಧಿ ಮತ್ತು ಧರ್ಮಬುದ್ಧಿಯ ನಡುವಿನ ಜಗಳವನ್ನು ಪರಿಹರಿಸಲು ವೃಕ್ಷ ಸಾಕ್ಷಿಯನ್ನು ಕೇಳಲು ಧರ್ಮಾಧಿಕರಣರು ವಟವೃಕ್ಷದ ಸಮೀಪಕ್ಕೆ ಬಂದರು. 15ನೇ ಪ್ರಶ್ನೆ. ಹಕ್ಕಿಯ ಕಣ್ಣುಗಳು ಯಾವುವು? ಸೂರ್ಯಚಂದ್ರರೇ ಹಕ್ಕಿಯ ಕಣ್ಣುಗಳು ಅಂತಕ್ಕಂಥದ್ದು ಉತ್ತರ. ಮುಂದಿನ ಪ್ರಶ್ನೆ. ದಿನಪಸುತ ಎಂದರೆ ಯಾರು? ದಿನಪಸುತ ಎಂದರೆ ಕರ್ಣ. ಮುಂದಿನ ಪ್ರಶ್ನೆ. ಯಾರಿಗೆ ವಸಂತ ಮುಖ ತೋರಲಿಲ್ಲ? ಕಮ್ಮಾರನಿಗೆ, ಕುಂಬಾರನಿಗೆ, ನೇಕಾರನಿಗೆ, ಕೇರಿಯ ಮಾರನಿಗೆ ವಸಂತ ಮುಖ ತೋರಲಿಲ್ಲ. ಮುಂದಿನ ಪ್ರಶ್ನೆಗಳು 2-3 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕಾಗಿತ್ತು. ಒಟ್ಟು 10 ಪ್ರಶ್ನೆಗಳಿರ್ತವೆ. ಒಂದೊಂದಕ್ಕೆ 2 ಅಂಕ, ಒಟ್ಟಾರೆ 20 ಅಂಕ. ಪ್ರಶ್ನೆ 18. ರಾಮನ ಸ್ವಾಗತಕ್ಕಾಗಿ ಶಬರಿ ಮಾಡಿಕೊಂಡಿದ್ದ ಸಿದ್ಧತೆಗಳೇನು? ರಾಮನ ಸ್ವಾಗತಕ್ಕಾಗಿ ಶಬರಿ ಪ್ರತಿದಿನ ಸವಿಯಾದ ಬಗೆ ಬಗೆಯ ಹಣ್ಣುಗಳನ್ನು, ಸುವಾಸನೆಯಿಂದ ಕೂಡಿದ ಹೂಗಳನ್ನು ಸಂಗ್ರಹಿಸಿ ವನಮಾಲೆಯನ್ನು ಸಿದ್ಧಪಡಿಸಿ ಹಾಗೂ ಮಧುಪರ್ಕವನ್ನು ಅನಿಗೊಳಿಸಿ ಸಿದ್ಧತೆ ಮಾಡಿಕೊಂಡಿದ್ದಳು. 19ನೇ ಪ್ರಶ್ನೆ. ಡಾಕ್ಟರ್ಗೆ ವಿಮಾನದ ಪೈಲಟ್ ಏನು ಹೇಳಿದನು? ಉತ್ತರ ಡಾಕ್ಟರ್ ರೇಡಿಯೋ ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಗ್ರೌಂಡಿನೊಡನೆ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತಿಲ್ಲ. ಎಲ್ಲಾದರೂ ಹೇಗಾದರೂ ಇಳಿಯೋಣವೆಂದರೆ ಈ ಕತ್ತಲೆಯಲ್ಲಿ ಏನೂ ಕಾಣಿಸುತ್ತಿಲ್ಲವಲ್ಲ ಎಂದು ವಿಮಾನದ ಪೈಲಟ್ ಹೇಳಿದನು. 20ನೇ ಪ್ರಶ್ನೆ. ಅರಸ ಋಷಭಾಂಕನು ಆಶ್ಚರ್ಯಗೊಳ್ಳಲು ಕಾರಣವೇನು? ಲಕ್ಷ ದಿನಾರ್ಗಳ ಬೆಲೆ ಬಾಳುವ ರತ್ನಗಂಬಳಿಗಳನ್ನು ಸುಕುಮಾರಸ್ವಾಮಿಯ ತಾಯಿಯು ಖರೀದಿಸಿದಳು. ಅವುಗಳನ್ನು 32 ತುಂಡುಗಳನ್ನಾಗಿ ಮಾಡಿ ಸೊಸೆಯಂದಿರಿಗೆ ಪಾದುಕೆಗಳಿಗೆ ಸಿಕ್ಕಿಸಿಕೊಳ್ಳಲು ಕೊಟ್ಟಳು. ಈ ಸಂಗತಿಯನ್ನು ತಿಳಿದು ಅರಸನು ಆಶ್ಚರ್ಯಪಟ್ಟನು ಅಂತದ್ದು ಇದೆ. 21ನೇ ಪ್ರಶ್ನೆ. ದುಷ್ಟಬುದ್ಧಿ ತನ್ನ ತಂದೆಗೆ ಏಕಾಂತದಲ್ಲಿ ಏನು ಹೇಳಿದ? ದುಷ್ಟಬುದ್ಧಿ ತನ್ನ ತಂದೆಯ ಕೈ ಹಿಡಿದು ಏಕಾಂತ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ನಿನ್ನ ಒಂದು ಮಾತಿನಿಂದ ನಮ್ಮ ಕಷ್ಟಗಳೆಲ್ಲವೂ ಪರಿಹಾರವಾಗಿ ಹಲವು ಕಾಲ ಹಸಿಯದೇ ಉಂಡು ಬಾಳುವಂಥ ಸಂಪತ್ತನ್ನು ಗಳಿಸಬಹುದು. ನೀವು ಆ ಮರದ ಪೊಟರಿಯಲ್ಲಿ ಅಡಗಿದ್ದು ಧರ್ಮಬುದ್ಧಿಯೇ ಹೊನ್ನು ತೆಗೆದುಕೊಂಡು ಹೋದನೆಂದು ಹೇಳಿರಿ ಎಂದು ಹೇಳಿದನು. 22ನೇ ಪ್ರಶ್ನೆ. ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ? ಉತ್ತರ ಹಕ್ಕಿಯು ಯುಗ ಯುಗಗಳ ಆಗು ಹೋಗುಗಳನ್ನು ಹಿಂದಕ್ಕೆ ತಳ್ಳುತ್ತಾ ಹೊಸ ಮನ್ವಂತರದ ಭಾಗ್ಯಗಳಿಗೆ ಕಾರಣವಾಗಿದೆ. ಹಕ್ಕಿಯು ತನ್ನ ರೆಕ್ಕೆಗಳನ್ನು ಬೀಸುವ ಮೂಲಕ ಭೂಮಂಡಲದ ಜೀವಿಗಳಿಗೆ ಚೈತನ್ಯ ನೀಡಿ ಹೊಸಗಾಲದ ಹಸು ಮಕ್ಕಳನ್ನು ಹರಸುತ್ತಾ ಉತ್ತಮ ಭವಿಷ್ಯಕ್ಕಾಗಿ ಶುಭ ಹಾರೈಸುತ್ತಿದೆ ಎಂದು ಕವಿ ಬೇಂದ್ರೆ ಹೇಳಿದ್ದಾರೆ. ಮುಂದಿನ ಪ್ರಶ್ನೆ. ಹಲಗಲಿಗೆ ದಂಡು ಬರಲು ಕಾರಣವೇನು? ಉತ್ತರ ಹಲಗಲಿಯ ಬೇಡರಾದ ಪೂಜೇರಿಯ ಹನುಮ, ಬ್ಯಾಡರ ಬಾಲ, ರಾಮ, ಜಡಗ ಇವರುಗಳು ಬ್ರಿಟಿಷ್ ಸರ್ಕಾರ ಹೊರಡಿಸಿದ್ದ ನಿಶಸ್ತ್ರೀಕರಣದ ಆದೇಶವನ್ನು ವಿರೋಧಿಸಿ ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲು ಒಪ್ಪದೇ ದಂಗೆ ಎದ್ದರು. ಈ ದಂಗೆಯನ್ನು ಹತ್ತಿಕ್ಕಲು ಬಂದ ಕಾರಕೂನನ ಕಪಾಳಕ್ಕೆ ಹೊಡೆದು ಸಿಪಾಯಿಗಳನ್ನು ಹೊಡೆದುರುಳಿಸಿದರು. ಇದರಿಂದ ಕೋಪಗೊಂಡ ಕಂಪನಿ ಸರ್ಕಾರದ ಅಧಿಕಾರಿಗಳು
ಹಲಗಲಿಯ ಬೇಡರ ದಂಗೆಯನ್ನ ಬಗ್ಗು ಬಡಿಯಲು ದಂಡನ ಕರೆಯಿಸಿದರು. ಮುಂದಿನ ಪ್ರಶ್ನೆ, ಬಾಳಿನಲ್ಲಿ ತೃಪ್ತಿ ದೊರೆಯಬೇಕಾದರೆ ಏನು ಮಾಡಬೇಕೆಂಬುದು ವಿವೇಕಾನಂದರ ಅಭಿಪ್ರಾಯವಾಗಿದೆ. ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ನಿಮ್ಮ ದೇಶದ ಮತ್ತು ಇಡೀ ಜಗತ್ತಿನ ಕಲ್ಯಾಣ ನಿಮ್ಮ ಮೇಲೆ ನಿಂತಿದೆ ಎಂದು ಭಾವಿಸಿ ಕಾರ್ಯೋನ್ಮುಖರಾಗಿ ವೇದಾಂತದ ಸಂದೇಶವನ್ನ ಪ್ರತಿ ಮನೆಗೂ ಸಾರಿ ಪ್ರತಿಯೊಂದು ಆತ್ಮದಲ್ಲಿರುವ ಸುಪ್ತ ಪಾವಿತ್ರವನ್ನ ಜಾಗೃತಗೊಳಿಸಿ ಅನಂತರ ನೀವು ಎಷ್ಟೇ ಅಲ್ಪವನ್ನು ಸಾಧಿಸಿದರೂ ನೀವು ಒಂದು ಮಹಾ ಆದರ್ಶಕ್ಕಾಗಿ ಬಾಳಿ ದುಡಿದು ಮಡಿದಿರಿ ಎಂದು ತೃಪ್ತಿ ಇರುತ್ತದೆ ಎಂಬುದು ವಿವೇಕಾನಂದರ ಅಭಿಪ್ರಾಯವಾಗಿದೆ. ಮುಂದಿನ ಪ್ರಶ್ನೆ, ಜಲಿಯನ್ ವಾಲಾಬಾಗ್ನಲ್ಲಿರುವ ಒಕ್ಕಣೆ ಬರೆಯಿರಿ. ಉತ್ತರ, ಜಲಿಯನ್ ವಾಲಾಬಾಗ್ನಲ್ಲಿರುವ ಒಕ್ಕಣೆ ಏನೆಂದರೆ ಏಪ್ರಿಲ್ 13, 1919ರಂದ ಬ್ರಿಟಿಷರ ಗುಂಡುಗಳಿಗೆ ಆಹುತಿಯಾದ ಸುಮಾರು 2000 ಮುಗ್ಧ ಹಿಂದೂ, ಸಿಖ್ ಮತ್ತು ಮುಸಲ್ಮಾನರ ಸಮ್ಮಿಳಿತ ರಕ್ತದಿಂದ ಈ ಪ್ರದೇಶ ಪಾವನವಾಗಿದೆ ಎಂಬುದೇ ಆಗಿದೆ. 26ನೇ ಪ್ರಶ್ನೆ, ಆಗ ಕರ್ಪೂರಕ್ಕೆ ಕಾದಾಡಿದ ಮನಸ್ಸುಗಳು ಮರುಗಿವೆ ಏಕೆ? ಉತ್ತರ, ಸರಳ ಬದುಕು ಆದರ್ಶವಾಗಿದ್ದ ನೆಲದಲ್ಲಿ ಆಡಂಬರ, ರಂಗು, ನಾಟಕೀಯತೆ ಸೇರಿಕೊಂಡು ಬದುಕು ಲಗಾಮಿಲ್ಲದೆ ಓಟ ಕಿತ್ತಿದೆ. ಸಂಪ್ರದಾಯ, ದೇವರು, ನಂಬಿಕೆಗಳಿಗಿಂತ ಹಬ್ಬಗಳು, ಖರೀದಿಯ ಸವಾಲು, ವಡ್ಡಿ, ಮನೆಮನಗಳನ್ನು ಕಾಡುತ್ತಿವೆ. ಆಚರಣೆಯ ಶ್ರದ್ಧೆ ಮರೆಯಾಗಿ ಖರೀದಿ ವಿಜೃಂಭಿಸಿದೆ. ಅಷ್ಟೇಕೆ ರಾತ್ರಿ ಹಗಲಾಗಿಸುವ ವಿದ್ಯುತ್ ದೀಪಾಲಂಕಾರದಲ್ಲಿ ಪರದೇಶಿ ಚೈನಾ ಬಲ್ಬ್ ಮೆರೆದಿದೆ. ಈಗ ಆಗ ಕರ್ಪೂರಕ್ಕೆ ಕಾದಾಡಿದ ಮನಸ್ಸುಗಳು ಮರುಗಿವೆ. 27ನೇ ಪ್ರಶ್ನೆ, ಪೇರಿಯಾರ ಚಳವಳಿಯ ಮುಖ್ಯಾಂಶಗಳನ್ನು ಪಟ್ಟಿ ಮಾಡಿ. ನೋಡಿ, ತಮಿಳು ಭಾಷೆಯನ್ನ ದ್ರಾವಿಡರ ಭಾಷೆ ಎಂದರು. ಜಾತಿ ಮತ್ತು ಲಿಂಗ ತಾರತಮ್ಯಗಳನ್ನು ವಿರೋಧಿಸಿ ಸಮಾನತೆಯ ಆಶಯವನ್ನ ಎತ್ತಿ ಹಿಡಿದರು. ಕೇರಳದ ವೈಕಂನಲ್ಲಿ ಅಸ್ಪೃಶ್ಯರಿಗೆ ದೇವಾಲಯದ ಪ್ರವೇಶದ ಹಕ್ಕಿನ ಹೋರಾಟದಲ್ಲಿ ಭಾಗವಹಿಸಿದ್ದರು. ಸೈದ್ಧಾಂತಿಕವಾಗಿ ರೂಪುಗೊಂಡಿದ್ದ ಬ್ರಾಹ್ಮಣೇತರ ಚಳವಳಿಯನ್ನ ಪೇರಿಯಾರರು ಸಾಂಸ್ಕೃತಿಕ ಚಳವಳಿಯನ್ನಾಗಿ ಪರಿವರ್ತಿಸಿದರು. ಎಲ್ಲ ಬಗೆಯ ಶೋಷಣೆಗಳಿಂದ ಮುಕ್ತವಾಗಿ ಜಾತಿ, ಲಿಂಗ ಅಸಮಾನತೆಗಳಿಂದ ಹೊರಬಂದು ಸರ್ವಧರ್ಮ ಸಹಿಷ್ಣುತೆಯ ಸಮಾಜ ರೂಪುಗೊಳ್ಳಬೇಕು ಎನ್ನುವುದೇ ಅವರ ಚಳುವಳಿಯ ಧ್ಯೇಯವಾಗಿತ್ತು. ಇನ್ನು ಕವಿ ಪರಿಚಯ, ಸಾಹಿತಿಗಳ ಪರಿಚಯದಲ್ಲಿ ವಿಕ್ರು ಗೋಕಾಕ್ ಬಗ್ಗೆ ಕೇಳಿದ್ದಾರೆ. ವಿನಾಯಕ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ವಿಕ್ರು ಗೋಕಾಕರು 1909ರಲ್ಲಿ ಹಾವೇರಿ ಜಿಲ್ಲೆಯ ಸವನೂರಿನಲ್ಲಿ ಜನಿಸಿದರು. ಇವರು ಸಮುದ್ರ ಗೀತೆಗಳು, ಪಯಣ, ಉಗಮ, ಇಜ್ಜೋಡು, ಸಮರಸವೇ ಜೀವನ, ಭಾರತ ಸಿಂಧು ರಶ್ಮಿ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಸಾಹಿತ್ಯ ಸೇವೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ, ಪದ್ಮಶ್ರೀ ಪುರಸ್ಕಾರಗಳು ಲಭಿಸಿವೆ. ಮುಂದೆ ಲಕ್ಷ್ಮೀಶನ ಬಗ್ಗೆ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರ ತಾಲೂಕಿನ ದೇವನೂರಿನಲ್ಲಿ ಜನಿಸಿದರು. ಈತನ ಕಾಲ ಕ್ರಿಸ್ತಶಕ 1550. ಈತನಿಗೆ ಲಕ್ಷ್ಮೀ ರಮಣ, ಲಕ್ಷ್ಮೀಪತಿ ಎಂಬ ಹೆಸರುಗಳು ಇವೆ. ಜೈಮಿನಿ ಭಾರತ ಎಂಬ ಪ್ರಸಿದ್ಧ ಕಾವ್ಯ ರಚಿಸಿದ್ದಾನೆ. ಲಕ್ಷ್ಮೀಶ ಕವಿಗೆ ಉಪಮಾಲೋಲ, ಕರ್ನಾಟಕ ಕವಿ, ಚೂತವನ ಚೈತ್ರ ಬಿರುದುಗಳಿವೆ. ಇನ್ನು ಪ್ರಸ್ತಾರ ಹಾಕಕ್ಕೆ ಕೇಳಿದ್ರು, ಕೆರೆಯಂ ಕಟ್ಟಿಸು, ಬಾವಿಯಂ ಸವಿಸು, ದೇವಾಗಾರಮಂ ಮಾಡಿಸ ಅಂತ ಇದೆ. ಇದು ಮತ್ತೆ ಭವಿಕ್ರೀಡಿತ ವೃತ್ತಕ್ಕೆ ಆಗ್ತದೆ. ಅದನ್ನು ಪ್ರಸ್ತಾರ ಹಾಕುವುದನ್ನು ಸಹಿತ ತಾವುಗಳು ನೋಡಬೇಕು. ಮುಂದೆ ಅಲಂಕಾರ ಇದೆ. ನೀಚರಿಗೆ ಮಾಡಿದ ಉಪಕಾರ ಹಾವಿಗೆ ಹಾಲೆರದಂತೆ, ಇದು ಉಪಮಾಲಂಕಾರ. ಲಕ್ಷಣ, 2 ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನ ಪರಸ್ಪರ ಹೋಲಿಸಿ ವರ್ಣಿಸಿದೆ, ಉಪಮಾಲಂಕಾರ. ಉಪಮೇಯ, ನೀಚರಿಗೆ ಮಾಡುವ ಉಪಕಾರ. ಉಪಮಾನ, ಹಾವಿಗೆ ಎರೆದ ಹಾಲು. ಉಪಮಾವಾಚಕ, ಅಂತೆ. ಸಮಾನ ಧರ್ಮ ಲುಪ್ತ. ಸಮನ್ವಯ, ಇಲ್ಲಿ ಉಪಮೇಯವಾದ ನೀಚರಿಗೆ ಮಾಡಿದ ಉಪಕಾರವನ್ನು ಉಪಮಾನವಾದ ಹಾವಿಗೆ ಎರೆದ ಹಾಲಿಗೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ. ಆದ್ದರಿಂದ ಇದು ಉಪಮಾಲಂಕಾರ. ಇನ್ನು ಮುಂದೆ ಗಾದೆ ಮಾತನ್ನ ವಿಸ್ತರಿಸಿ ಬರಿಬೇಕಾಗಿದೆ. 3 ಅಂಕಕ್ಕಿರ್ತಕ್ಕಂಥ ಪ್ರಶ್ನೆ. ಕೈ ಕೆಸರಾದರೆ ಬಾಯಿ ಮೊಸರು, ಆಳಾಗಬಲ್ಲವನು ಅರಸನಾಗಬಲ್ಲ. ಇದನ್ನು ನೋಡಿ, ಪಾಸ್ ಮಾಡಿ ಅದನ್ನು ಸ್ವಲ್ಪ ನೋಡಿಕೊಂಡು ಹೋಗಲಿಕ್ಕೆ ಪ್ರಯತ್ನವನ್ನು ಮಾಡಿ. 2 ಗಾದೆಗಳು ಉತ್ತಮವಾಗಿರ್ತಕ್ಕಂಥ ಗಾದೆಗಳೇ ಇದ್ದಾವೆ. ಇನ್ನು ಯಾವ ವಾಕ್ಯಗಳನ್ನು ಸಂದರ್ಭ ಮತ್ತು ಸ್ವಾರಸ್ಯಗಳಲ್ಲಿ ಕೇಳಿದ್ರು ಅಂತ ನೋಡುವ. ಒಟ್ಟಾರೆ 6 ಇರ್ತವೆ, ಪ್ರತಿಯೊಂದಕ್ಕೆ 3 ಅಂಕ, ಒಟ್ಟು 18 ಅಂಕ. ತಾಯಿ ದಾರಿಗರಿಗೆ ಬೀಡಿಲಿ ದೊರೆಯುವುದೇ, ಇದು ಶಬರಿ ಪಾಠದ್ದಿದೆ. ಓಕೆನಾ? ರಾಮ ಶಬರಿಗೆ ಹೇಳ್ತಾನೆ. ಅದರ ಸ್ವಾರಸ್ಯ, ಸಂದರ್ಭ, ಆಯ್ಕೆಗಳನ್ನು ನೋಡ್ಕೊಡ್ರಿ. ಇನ್ನು ಮುಂದೆ 2ನೇದು ಸಂಪತ್ತು ಸಿಕ್ಕಿತು ಎಂಬ ಮಾತ್ರ ಸುಖ ಉಂಟೆ. ಇದು ಶುಕನಾಸನ ಉಪದೇಶ ಪಾಠದ್ದು. ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯರು ಬರೆದಿದ್ದಾರೆ. ಓಕೆನಾ? ಸಂದರ್ಭ ನೋಡ್ಕೊಳ್ಳಿ. ಆಮೇಲೆ ಸ್ವಾರಸ್ಯವನ್ನು ಸಹಿತನು ಕೂಡ ಅರ್ಥೈಸ್ಕೊಡ್ರಿ. ಮುಂದೆ ನಮ್ಮನ್ ವಾಳ್ವ ಮುಳರೆ ಎಂದು ವಿಸ್ಮಯಂ ಬುಟ್ಟು ಅಂತ ಇದೆ. ಸುಕುಮಾರ ಸ್ವಾಮಿಯ ಕಥೆಯ ವಾಕ್ಯ ಇದೆ. ಇದರೂ ಕೂಡ ಆಯ್ಕೆ ಮತ್ತು ಸಂದರ್ಭ ಸ್ವಾರಸ್ಯವನ್ನು ಗಮನಿಸ್ಕೊಳ್ರಿ. ಮುಂದೆ ಹೊಡೆದರೋ ಗುಂಡ ಕರುಣೆ ಇಲ್ಲದಂಗ ಇದೆ. ಇದು ಹಲಗಲಿ ಬೇಡರ ಪದ್ಯದಿಂದ ಬರೆದಿದ್ದಾರೆ.
ಸಂಪಾದಕರು ಡಾಕ್ಟರ್ BS ಗದ್ದಗಿ ಮಠ. ಅದರ ಸ್ವಾರಸ್ಯ ಮುಂದೆ ನಿನ್ನ ಪದೆಸೆಯ ಬಯಸುವವನ್ನಲ್ಲ ಅಂತ ಇದೆ. ಇದು ಎಸ್ ಕೌರವೇಂದ್ರನ ಕೊಂದೆ ನೀನು ಪದ್ಯದ್ದು ಎಸ್ ಗದುಗಿನ ನಾರಣಪ್ಪ ಅವರು ಬರೆದಿರ್ತಕ್ಕಂಥದ್ದು. ಅದು ಸಂದರ್ಭದಲ್ಲಿ ಕೃಷ್ಣ ಪಾಂಡವರ ಕೌರವನೊಡನೆ ಸಂಧಿ ಮಾಡಲು ಬಂದಾಗ ಇರ್ತಕ್ಕಂಥ ಸಂದರ್ಭದಲ್ಲಿ ಇರ್ತಕ್ಕಂಥ ವಾಕ್ಯ. ಮುಂದೆ ವಿದ್ಯಾಧನಮೇ ಧನಮಪ್ಪುದು ಅಂತ ಇದೆ. ಎಸ್ ಇದು ಕೆಮ್ಮನೆ ಮೀಸೆ ಒತ್ತನೆ ಪದ್ಯದ ಒಂದು ವಾಕ್ಯ. ಸೊ ಇತರದ್ದು ಕೂಡ ಸಂದರ್ಭ ಮತ್ತು ಸ್ವಾರಸ್ಯವನ್ನು ನೋಡ್ಕೊಡ್ರಿ. ಇನ್ನು ಪದ್ಯ ಪೂರ್ಣ ಮಾಡಲಿಕ್ಕೆ ಕಲುಷಿತವಾದಿಯಿಂದ ಮುಟ್ಟೋನವರೆಗೆ ಇದೆ, ಮತಗಳೆಲ್ಲವೂ ಹಿಡಿದ ಬಿತ್ತೋನವರೆಗೆ ಇದೆ. 2 ಪದ್ಯಗಳನ್ನು ಕೊಟ್ಟಿದ್ದಾರೆ. ಪದ್ಯದ ಸಾರಾಂಶಗಳಲ್ಲಿ ನೋಡಿದ್ರೆ ನೆಲಕ್ಕಿರವೇನೆಂದು ಬೆಗೆದಿರೆ ಅಂತಕ್ಕಂಥದ್ದಿದೆ. ಈ ಪದ್ಯ ಎಸ್ ತಮಗೆ ಈಗಾಗಲೇ ಗೊತ್ತಿದೆ. ಈ ಪದ್ಯ ಯಾವುದು, ಎಲ್ಲಿಂದ ಇದೆ, ಅದರ ಒಂದು ಸ್ವಾರಸ್ಯ ಮೌಲ್ಯ ಆಧರಿಸಿ ನೀವೇನು ಮಾಡಬೇಕು, ಬರಿಬೇಕು. ಇನ್ನು 8 ವಾಕ್ಯಗಳಲ್ಲಿರ್ತಕ್ಕಂಥ ಪ್ರಶ್ನೆ, ಅದು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ರಾಜ್ಯ ಹೀಗಾಯಿತು ಅಂತ ಕೇಳಿದ್ದಾರೆ. ಸೊ ಅದರದ್ದು ಕೂಡ ಉತ್ತರ ಇಲ್ಲಿ ಆಲ್ರೆಡಿ ಇದೆ. ಅದನ್ನು ಕೂಡ ತಾವು ಚೆನ್ನಾಗಿ ನೋಡ್ಕೊಡ್ರಿ. ನೀವು ಆಲ್ರೆಡಿ ಅದನ್ನು ಓದಿರ್ತೀರಿ, ಅದು ಓದಿದ್ರಿ ಇಟ್ಸ್ ಓಕೆ, ಬಟ್ ನಿಮ್ಮ ಉತ್ತರ ಇದಕ್ಕೆ ತಾಳೆ ಇರಲಿ. ವಿಶ್ವೇಶ್ವರಯ್ಯನವರು ಮೈಸೂರು ದಿವಾನರಾಗಿ ಸಲ್ಲಿಸಿದ ಸೇವೆಯನ್ನು ಕುರಿತು ಬರೆಯಿರಿ ಅಂತ ಇದು ಕೂಡ 4 ಅಂಕದ ಪ್ರಶ್ನೆ ಇತ್ತು. ಇದನ್ನು ಕೂಡ ತಾವುಗಳು ನೋಡ್ಕೊಳ್ರಿ. ಮುಂದೆ ಪದ್ಯ ಭಾಗದಲ್ಲಿ ಹಸಿರು ಕವನದ ರೀತ್ಯ ಎಲ್ಲೆಲ್ಲಿ ಹಸಿರು ವ್ಯಾಪಿಸಿದೆ ಎಂಬುದನ್ನು ವಿವರಿಸಿರಿ ಅಂತ 4 ಅಂಕದ ಪ್ರಶ್ನೆಗಳಿದ್ದಾವೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪ್ರಶ್ನೆ ಇದೆ. ಹಸಿರು ಪದ್ಯದಿಂದನೇ 2 ಪ್ರಶ್ನೆಗಳನ್ನು ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಇನ್ನು ಗದ್ಯ ಭಾಗ ಇದೆ. ಗದ್ಯ ಭಾಗದಿಂದ 2 ಪ್ರಶ್ನೆಗಳು ಇರ್ತವೆ. ಸೊ ಒಂದೊಂದಕ್ಕೆ 2 ಅಂಕ, ಒಟ್ಟಾರೆ 4 ಅಂಕ ಇತ್ತು. ಇನ್ನು ಪತ್ರ ಲೇಖನದಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದ್ರೆ, ಸಂವಿಧಾನ ದಿನಾಚರಣೆ ಕಾರ್ಯಕ್ರಮದ ವರದಿಯನ್ನ ವಿಜಯವಾಣಿ ದಿನಪತ್ರಿಕೆಯಲ್ಲಿ ಪ್ರಕಟವಾಗುವಂತೆ ನೀವು ಅಭಿನವ ಶ್ರೀ ಶರಣ ಬಸವೇಶ್ವರ ಪ್ರೌಢಶಾಲೆ ಕಲಬುರಗಿ ವಿದ್ಯಾರ್ಥಿ ಅಂತ ಭಾವಿಸಿ ಪತ್ರ ಬರಿಬೇಕಿತ್ತು. ಅಥವಾ ಎಸ್ ಇದನ್ನು ಯಾವ ಥರ ಬರೆದಿದ್ದಾರೆ ನೋಡಿ, ಇಂದ ಇದೆ, ಗೆ, ಮಾನ್ಯರೇ, ವರದಿ, ಅಭಿನವ, ಈ ಥರನಾಗಿರ್ತಕ್ಕದ್ದನ್ನು ಬರಿಬೇಕು. ಓಕೆನಾ. ಸೊ ಇನ್ನೊಂದಿದೆ, ನೀವು ಪ್ರವೀಣ ಸರ್ಕಾರಿ ಪ್ರೌಢಶಾಲೆ ಬಸವ ಕಲ್ಯಾಣದಲ್ಲಿ ಅಂತ ಭಾವಿಸಿಕೊಂಡು ಶ್ರೀದೇವಿ ಅಂತಕ್ಕಂಥ ತಾಯಿ ಅವರು ಕಲ್ಯಾಣ ನಗರ ಧಾರವಾಡದಲ್ಲಿ ವಾಸಿಸಿದ್ದಾರೆ. ನಿಮ್ಮ ವಿದ್ಯಾಭ್ಯಾಸ ಪ್ರಗತಿ ಕುರಿತು ಬರಿಬೇಕಂತಿದೆ. ಸೊ ಇದನ್ನು ಬರಿಬೇಕಾದ್ರೆ ಈ ಕಡೆ ದಿನಾಂಕ ಹಾಕಬೇಕು, ಕ್ಷೇಮ ಹಾಕಬೇಕು, ಆಮೇಲೆ ಇರ್ತಕ್ಕಂಥ ಸಂಬೋಧನೆ, ಪತ್ರದ ಒಡಲು, ಪತ್ರದ ಸಮಾಪನೆಗಳನ್ನು ನೋಡ್ಕೊಡ್ರಿ. ಇನ್ನು ಕಡೆಗೆ ಪ್ರಬಂಧ ಇದೆ. ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ 15 ವಾಕ್ಯಗಳಿಗೆ ಇಲ್ಲದಂತೆ ಬರಿಬೇಕಿತ್ತು. 5 ಅಂಕದ ಒಂದು ನಿಮ್ಮ ಎಸ್ ಪ್ರಬಂಧದ ಪ್ರಶ್ನೆ ಇದೆ. ಇಲ್ಲಿ ಬಹಳಷ್ಟು ರೀತಿಯಾಗಿರ್ತಕ್ಕಂಥದ್ದು ಕೊಟ್ಟಿದ್ದೀವಿ, ಅದನ್ನು ನೋಡ್ಕೊಡ್ರಿ. ಇನ್ನೊಂದು ಸ್ವಚ್ಛ ಭಾರತ ಅಭಿಯಾನದ ಬಗ್ಗೆ ಇರತಕ್ಕಂಥದ್ದು ಪ್ರಬಂಧ ಇದೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಇತ್ತು. ಇಷ್ಟಿತ್ತು ಸ್ನೇಹಿತರೆ SSLCಯ ಕನ್ನಡದ 2024ರಲ್ಲಿ ಇರ್ತಕ್ಕಂಥ ಒಂದು ಸರಣಿ ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಲಿಕ್ಕೆ ಮರೆಯದಿರಿ. ಹೆಚ್ಚಿನ ವಿಡಿಯೋಗಳಿಗೆ